ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲನ್ನು ಬಹಳಷ್ಟು ಜನ ಇಷ್ಟಪಟ್ಟು ನೋಡ್ತಕ್ಕಂಥವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮತ್ತು ನಮ್ಮ ಸಬ್ಸ್ಕ್ರೈಬರ್ಸು ಭಾಳಷ್ಟು ಜನ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ನಮಗೆ ಒಂದು ಆರೈಕೆಯನ್ನು ಮಾಡ್ತಾಯಿದ್ದೀರಾ. ನಿಮಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಈಗ ವಿಚಾರ ಏನಪ್ಪ ಅಂದರೆ, ಧನಸ್ಸು ಮತ್ತು ಮೀನ, ಮೇಷ, ವೃಶ್ಚಿಕ ಈ 4 ರಾಶಿಯವರಿಗೆ ನಾನು ಕೆಲವು ಒಂದು ಟಿಪ್ಸನ್ನು ಕೊಡ್ತೇನೆ. ಯಾಕಂದರೆ ಗುರುಗಳೇ ಹಣೆ ಬರಹ ಇದ್ದಿದ್ದು ಹೀಗೆ ಎಲ್ಲಿ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ನಿಜವಾಗಲೂ ಅವರು ಎಷ್ಟು ನಿರಾಸೆಯಿಂದ ಹೇಳ್ತಾರೆ ಅಂದರೆ, ಅಷ್ಟೊಂದು ನಿರಾಸೆ ಆಗತಕ್ಕಂಥ ಅವಶ್ಯಕತೆ ಇಲ್ಲ. ಪ್ರಪಂಚದಲ್ಲಿ ಭಾಳಷ್ಟು ಜನ ನೋಡ್ತಾರೆ, ಅವರು ಭಾಳಷ್ಟು ಪಿಕ್ಚರ್ಗಳಲ್ಲಿ ನೋಡ್ತೀವಿ, ಬಹಳಷ್ಟು ಕಥೆಗಳಲ್ಲಿ ನೋಡ್ತೀವಿ, ಪುಸ್ತಕಗಳಲ್ಲಿ ಬರೆದಿದ್ದಾರೆ. ನಿಜವಾದ ಜೀವನದಲ್ಲಿ ಕೂಡ ನಡೀತಾ ಇರ್ತವೆ ಘಟನೆಗಳು. ಎಂತಹ ಸಾಮಾನ್ಯ ಮನುಷ್ಯ ಕೂಡ ಫುಟ್ಪಾತಲ್ಲಿರ್ತಕ್ಕಂಥವನು ಕೋಟ್ಯಾಧೀಶ್ವರ, ಸಾವಿರಾರು ಕೋಟಿಗಳು ಸಂಪಾದನೆ ಮಾಡ್ತಕ್ಕಂಥವ್ರು ನಾವು ನೋಡ್ತಾ ಇದ್ದೀವಿ ಲೈಫಲ್ಲಿ. ಆಗಿದ್ದಾಗ ನಾವು ಯಾಕೆ ನಿರಾಸೆ ಆಗಬೇಕು? ನಮ್ಮ ಪ್ರಯತ್ನವಿಲ್ಲದೆ ಕೆಲಸವಿಲ್ಲ, ಕೆಲಸವಿಲ್ಲದೆ ಪ್ರಯತ್ನ ಇಲ್ಲ. ಪ್ರಯತ್ನ ಮಾಡದಲೇ ನಾವು ಕೆಲಸ ಅಂತಂದರೆ ಹೇಗಾಗುತ್ತೆ? ನಮ್ಮ ಹಣೆ ಬರಹ ಹೀಗೆ ಅಂತಂದು ತೀರ್ಮಾನ ಮಾಡ್ತಕ್ಕಂಥವರು ಬೇರೆ ಯಾರೂ ಅಲ್ಲ, ನಾವೇ ತೀರ್ಮಾನ ಮಾಡ್ತಕ್ಕಂಥದ್ದು. ನೀವು ತೀರ್ಮಾನ ಮಾಡೋದಂದರೆ ನಿಗ್ಲಿಜೆನ್ಸಲ್ಲಿ ತೀರ್ಮಾನ ಮಾಡಬಾರ್ದು, ಪ್ರಯತ್ನ ಮಾಡಬೇಕು. ಯಾವ ರೀತಿ ಪ್ರಯತ್ನ ಮಾಡಬೇಕು? ಸರಿಯಾದ ಮಾರ್ಗದಲ್ಲಿ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡ್ದಲೇ ನಮ್ಮ ಹಣೆ ಬರಹ ಇಷ್ಟೇ ಅಂತಂದರೆ ಅಷ್ಟೇ ಹಣೆ ಬರಹ. ನಿಜವಾಗ್ಲೂ ನಿಮ್ಮ ಹಣೆ ಬರಹವನ್ನು ಬದಲಾಯಿಸ್ಕೊಳ್ತಕ್ಕಂಥವ್ರು ನೀವೇ ಅನ್ನೋದು ಮರಿಬಾರ್ದು. 100% ನಿಮ್ಮ ಹಣೆ ಬರಹ ಬದಲಾವಣೆ ಆಗುತ್ತೆ. ನೀವು ನಾನು ಹೇಳಿದ 5 ಅಂಶಗಳನ್ನು ಗಮನಿಸಿರಿ. ನೋಡಿ, ಇಲ್ಲಿ ಧನಸ್ಸು ಮತ್ತು ಮೀನರಾಶಿಯವರಿಗೆ ನಾನು ಫಸ್ಟ್ ಹೇಳ್ತೇನೆ. ಈ ಧನಸ್ಸು ಮತ್ತು ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ನೀವು ನಿಮ್ಮ ತಂದೆಗೆ 5 ಮತ್ತು 6ನೇ ಮಗನಾಗಿ ಅಥವಾ ಮಗಳಾಗಿ ಜನಿಸಿದ್ದಾರೆ. ಇದು ಫಸ್ಟ್ ಪಾಯಿಂಟ್. ನಿಮಗೆ ತುಂಬ ಸಮಸ್ಯೆ ಬರುತ್ತೆ ರೀ, ಭಾಳಷ್ಟು ಸಮಸ್ಯೆಗಳು ಬರುತ್ತೆ. ಸಮಸ್ಯೆ ಅಂತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಗಿಡ, ಮರ, ಬಳ್ಳಿ, ಪ್ರಾಣಿ, ಪಕ್ಷಿಗಳು, ಜಂತುಗಳು ಎಲ್ಲಕ್ಕೂ ಕೂಡ ಸಮಸ್ಯೆ ಇರುತ್ತೆ. ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಆ ಸಮಸ್ಯೆಗಳಿಂದ ಹೊರಬರ್ತಕ್ಕಂಥದ್ದು ಯಾರು? ನಾವೇ. ದೇವರು ಜನ್ಮವನ್ನು ಕೊಟ್ಟಿದ್ದಾನೆ. ಆ ಒಂದು ಜನ್ಮ ಕೊಟ್ಟಿರ್ತಕ್ಕಂಥ ಆ ವ್ಯಕ್ತಿಯನ್ನು, ಆ ಮಗುವನ್ನು ಗುರ್ಸೋದಕ್ಕೆ ನಾವು ಒಂದು ಒಳ್ಳೆಯ ಹೆಸರನ್ನು ಇಟ್ಕೋಬೇಕು. ಆ ಒಳ್ಳೆಯ ಹೆಸರು ಉಳಿಬೇಕು, ಸಮಾಜದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು, ನಮ್ಮ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿಯನ್ನು ನಾವು ಗಳಿಸ್ಬೇಕು ಅಂತಂದರೆ ಆ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಯಾರು? ನಾವೇ ಅಂದರೆ ನೀವೇ. ನಿಮ್ಮ ಪ್ರಯತ್ನವಿಲ್ಲದೆ ನೀವು ಬದಲಾವಣೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಏನು ನನ್ನ ಕೈಲಿ ಆಗಲ್ಲ, ನಾನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಕೂತ್ಕೊಬಿಟ್ರೆ ಏನೊಂದು ಆಗಲ್ಲ. ಪ್ರಯತ್ನವಿಲ್ಲದೆ ಕೆಲಸವಿಲ್ಲ, ಕೆಲಸವಿಲ್ಲದೆ ಪ್ರಯತ್ನವಿಲ್ಲ. ಪ್ರಯತ್ನ ಮಾಡಿದ್ರೇ ಏನೋ, ಪ್ರಯತ್ನ ಮಾಡಿದ್ದೀಯಾ ಅಂದರೆ ಅಲ್ಲಿ 50% ಕೆಲಸ ಆದಾಗೆ. ಇದು ಭಾಳಷ್ಟು ಜನ ಗಮನಿಸಲ್ಲ ಅಥವಾ ಅರ್ಥ ಮಾಡ್ಕೊಳ್ಳಲ್ಲ. ನಾನು ಹೇಳಿದ್ನಲ್ಲ, 6ನೇ ಮತ್ತು 5ನೇ ಸಂತಾನ ನೀವಾಗಿದ್ದರೆ ನಿಮ್ಮ ತಂದೆ ತಾಯಿಗೆ, ಅಥವಾ ನಿಮಗೆ ಹುಟ್ಟಿರ್ತಕ್ಕಂಥ ಮಗ 5ನೇ ಮತ್ತು 6ನೇ ಸಂತಾನ ಆಗಿದ್ದರೆ, ನಾನು ಹೇಳ್ತಕ್ಕಂಥ ಪಾಯಿಂಟ್ಗಳನ್ನು ಗಮನಿಸಿ ತುಂಬ ಸಮಸ್ಯೆಗಳಲ್ಲಿ ಇರ್ತೀರಾ ಅಂತ ಇದರ ಅರ್ಥ. 2ನೇ ಪಾಯಿಂಟು, ನೀವು ವಿ ಮತ್ತು ಎನ್ ಅಕ್ಷರಗಳಲ್ಲಿ ನಿಮ್ಮ ಹೆಸರನ್ನು ನೀವು ಇಟ್ಕೊಂಡಿದ್ರೆ, ನಿಮ್ಮ ತಂದೆ ತಾಯಿಗಳು ಇಟ್ಟಿದ್ರೆ, ಇಲ್ಲಿ ಕೂಡ ಹೆಚ್ಚಾಗಿ ಸಮಸ್ಯೆಗಳು ಬರುತ್ತೆ. 3ನೇ ಪಾಯಿಂಟು, ನಿಮ್ಮ ಡೇಟ್ ಆಫ್ ಬರ್ತಲ್ಲಿ 6 and 5 ಹೆಚ್ಚು ಇದ್ದರೆ, 6 and 5 ಡೇಟ್ ಆಫ್ ಬರ್ತಲ್ಲಿ ಹೆಚ್ಚು ಇದ್ದರೆ ಸಮಸ್ಯೆ. ಯಾವ ರಾಶಿಯವರಿಗೆ? ಧನಸ್ಸು ಮತ್ತು ಮೀನರಾಶಿಯವರಿಗೆ ಸಮಸ್ಯೆಗಳು ಜಾಸ್ತಿ ಕಾಡುತ್ತೆ. ಇನ್ನು ನೀವು ವಾಸ ಮಾಡ್ತಕ್ಕಂತಹ ಒಂದು ಮನೆಯ ದಿಕ್ಕು ದಕ್ಷಿಣಕ್ಕಿದ್ದರೂ ಕೂಡ ತುಂಬ ಪ್ರಾಬ್ಲಮ್ಗಳು ಬರುತ್ತೆ ನಿಮಗೆ. ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಆ ತುಂಬ ಪ್ರಾಬ್ಲಮ್ಸು ನಿಮಗೆ ಜೀವನದಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು, ನಿಮ್ಮ ಡೆಸ್ಟಿನಿ ನಂಬರು 5 and 6 ಆಗಿದ್ದರೂ ಕೂಡ ತುಂಬ ಸಮಸ್ಯೆ. ಈಗ ನಾನು 5 ಹೇಳ್ಕೊಂಡು ಬಂದಿದ್ದೀನಿ ಪಾಯಿಂಟ್ಸು. ಹಾಗಾದರೆ ಈ 5 ಸಮಸ್ಯೆಗಳಿಂದ ಹೊರಬರೋದು ಹೇಗೆ ಅಂತಕ್ಕಂಥದ್ದು ಏನಿಲ್ಲ. ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಡೆಸ್ಟಿನಿ ನಂಬರು, ಕುವಾ ನಂಬರು, ಬರ್ತ್ ನಂಬರ್ ಅಂತ ಇರುತ್ತೆ. ನಿಮ್ಮ ದಶಾಭುಕ್ತಿಗಳನ್ನು ನೋಡ್ಕೋಬೇಕು. ಕುವಾ ನಂಬರು 5 ಆಗಿದ್ದರೆ, ಎಕ್ಸಾಂಪಲ್ ನಾನು ಹೇಳ್ತಕ್ಕಂಥದ್ದು, ಕುವಾ ನಂಬರು 5 ಆಗಿದ್ದರೆ ನಿಮ್ಮ ಬುಧ ದಶೆ ನಡೀತಿದೆಯಾ, ಬುಧ ಭುಕ್ತಿ ನಡೀತಿದೆಯಾ ನೋಡ್ಕೋಬೇಕು. ಅಥವಾ 8ನೇ ಒಂದು ಡೆಸ್ಟಿನಿ ನಂಬರ್ ಆಗಿದ್ದರೆ
ನಿಮ್ಮ ದಶಾಭುಕ್ತಿ ಯಾವುದು, ಶನಿ ದಶಾಭುಕ್ತಿ ನಡೀತಾ ಇದೆಯಾ ಅಂತ ನೋಡ್ಕೋಬೇಕು. ಇದು 6ನೇ ನಂಬರು ಅಂದರೆ ಡೆಸ್ಟಿನಿ ನಂಬರ್ ಆಗಿದೆ ಅಂತ, ಶುಕ್ರ ದಿಶೆ ನಡೀತಿದೆಯಾ ಅಂತ ನೋಡ್ಕೋಬೇಕು. ಯಾವ ದಿಶೆ ಇದೆ ನೋಡಿಕೊಂಡು ನಿಮ್ಮ ಧನಸ್ಸು ಮತ್ತು ಮೀನ ರಾಶಿಯವರಿಗೆ ಯಾವ ಒಂದು ಡೇಟ್ ಆಫ್ ಬರ್ತ್ಗೆ ಅನುಸಾರವಾಗಿ ನಿಮ್ಮ ಒಂದು ಹೆಸರನ್ನು ಯಾವ ಅಕ್ಷರಗಳಿಂದ ಇಟ್ಕೊಂಡ್ರೆ ನೀವು ಡೆವಲಪ್ಮೆಂಟ್ ಆಗ್ತೀರಾ ಅಂತಕ್ಕಂಥದ್ದು ಫಸ್ಟು ಡಿಸೈಡ್ ಮಾಡಬೇಕು. ಡಿಸೈಡ್ ಮಾಡಿ ಈ ಒಂದು ಪ್ರೊನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಾಲಜಿ ಪ್ರಕಾರ, ಜೊತೆಗೆ ಈ ಗ್ರಾಫಾಲಜಿ ಪ್ರಕಾರ ಯಾವ ಅಕ್ಷರ ಸ್ಟಾರ್ಟಿಂಗು, ಯಾವ ಅಕ್ಷರ ಎಂಡಿಂಗು ಮತ್ತು ಒಟ್ಟು ಅಕ್ಷರಗಳು ಎಷ್ಟು ಅಂತಕ್ಕಂಥದ್ದು ಆ ಶಾಸ್ತ್ರ ಹೇಳುತ್ತೆ. ಪ್ರೊನಾಲಜಿ ಯಾವ ನಂಬರು ಕೊಡಬೇಕು ಇವರಿಗೆ, ಈ ಡೇಟ್ ಆಫ್ ಬರ್ತು ಈ ರಾಶಿಯವರಿಗೆ ಯಾವ ನಂಬರ್, ಲಕ್ಕಿ ನಂಬರ್ ಕೊಟ್ಟರೆ ಇವರು ಡೆವಲಪ್ಮೆಂಟನ್ನು ಕಾಣ್ತಾರೆ, ಹಣೆ ಬರಹ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ಆ ಶಾಸ್ತ್ರ ಡಿಸೈಡ್ ಮಾಡುತ್ತೆ. ಜೊತೆಗೆ ವಾಸ್ತು ಅಂತಕ್ಕಂಥದ್ದಾಗಲೇ ಹೇಳಿದ್ದೀನಿ. ಈ ಅಂಶಗಳು ತುಂಬ ಇಂಪಾರ್ಟೆಂಟು. ಈ ಅಂಶಗಳು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡ್ಕೊಂಡೋದ್ರೆ ಖಂಡಿತವಾಗಲೂ ನಿಮ್ಮ ಹಣೆಯ ಬರಹ ಬದಲಾವಣೆ ಆಗುತ್ತೆ. ಈಗ ಧನಸ್ಸು, ಮೀನ ಆಯಿತು. ಈಗ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ನಾನು ಹೇಳ್ತೀನಿ ನೋಡಿ, ನೀವು ನಿಮ್ಮ ತಂದೆ ತಾಯಂದಿರಿಗೆ 5ನೇ ಸಂತಾನವಾಗಿದ್ದರೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತವೆ. ಅದು ದೇವರು ಕೊಡ್ತಕ್ಕಂಥದ್ದು, ದೇವರು ನಮಗೆ ಜನ್ಮವನ್ನು ಕೊಡ್ತಕ್ಕಂಥವನು. ಆದರೆ ನಮ್ಮಲ್ಲಿ ಪ್ರಯತ್ನಗಳು ಮಾಡಿ ನಾವು ಬದಲಾವಣೆ ಆಗ್ಬೋದಾ? ಬದಲಾವಣೆ ಆಗಲೇಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಯಾರು ಕೂಡ ಯಾರನ್ನೂ ಮಾತಾಡ್ಸೋದಿಲ್ಲ. ಯಾರು ಏನಾದರೂ ನಮ್ಮಿಂದ ಏನಾದರೂ ಪ್ರಯತ್ನ ಪಟ್ಟರೆ ಮಾತ್ರ ಇನ್ನೊಂದು ರಿಯಾಕ್ಷನ್ ಇರುತ್ತೆ. ನಮ್ಮ ಆ್ಯಕ್ಷನ್ ಇದ್ದಾಗ ಇನ್ನೊಂದು ರಿಯಾಕ್ಷನ್ ಇರುತ್ತೆ. ನಾವು ರಿಯಾಕ್ಷನ್ ಇಲ್ಲದೆ ಸುಮ್ಮನೆ ತಟಸ್ಥವಾಗಿದ್ದೀವಿ ಅಂದರೆ ಪ್ರಪಂಚನೇ ತಟಸ್ಥವಾಗಿರುತ್ತೆ. ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎರಡನೇದು HN ಈ ಅಕ್ಷರಗಳಲ್ಲಿ ನಿಮ್ಮ ಹೆಸರನ್ನು ಇಟ್ಕೊಂಡಿರಬಾರ್ದು. ಮೇಷರಾಶಿ, ವೃಶ್ಚಿಕ ರಾಶಿ ಅಕಸ್ಮಾತ್ ನೀವು ಇಟ್ಕೊಂಡಿದ್ದೀರಾ, ಅಥವಾ ನಾವೇ ಕೆಲವು ಸಂದರ್ಭದಲ್ಲಿ ಕೆಲವರು ಕೊಡ್ತೀವಿ, ಅವ್ರ ಡೇಟ್ ಆಫ್ ಬರ್ತ್ಗೆ ಕೆಲವೊಂದು ಅಕ್ಷರಗಳು ಕೊಡೋಕ್ಕಾಗೋದಿಲ್ಲ. ಈ ಅಕ್ಷರ ಕೊಟ್ಟರೆ ಇವರು ಡೆವಲಪ್ಮೆಂಟ್ ಆಗುತ್ತೆ ಅಂತ ಕೊಟ್ಟಾಗ ಏನು ಮಾಡಿರ್ತೀವಿ, ಒಳ್ಳೆ ಲಕ್ಕಿ ನಂಬರಲ್ಲಿ ಕೊಟ್ಟಿರ್ತೀವಿ. ಅವರು ಒಂದು ಕುವಾ ನಂಬರ್ ನೋಡಿ ಕೊಟ್ಟಿರ್ತೀವಿ, ಡೆಸ್ಟಿನಿ ನಂಬರ್ ಮಾಡಿ ಕೊಟ್ಟಿರ್ತೀವಿ. ಆಗ ಸಕ್ಸಸ್ 100% ಕಾಣ್ತಾರೆ. ನೀವು ಅಕಸ್ಮಾತ್ ಯಾರು ಹೆಸರು ಕರೆಕ್ಷನ್ ಮಾಡ್ಕೊಂಡಿಲ್ಲ ಅನ್ನೋರು ಈ ರೀತಿ ನೀವು ಚೇಂಜ್ ಆಗೋಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ 3ನೇ ಪಾಯಿಂಟು, ಡೇಟ್ ಆಫ್ ಬರ್ತ್ಗಳಲ್ಲಿ 5 ಹೆಚ್ಚು ಸಂಖ್ಯೆಗಳು ಇದ್ದಾಗ ನಿಮಗೆ ಸಮಸ್ಯೆ ಬರುತ್ತೆ. ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ ಆಗ ನಾವು ಬದಲಾವಣೆಗೆ ಪ್ರಯತ್ನ ಮಾಡಬೇಕು. ನಿಮ್ಮ ವಾಸದ ಮನೆ ದಕ್ಷಿಣಕ್ಕಿದ್ದರೆ ತುಂಬ ಪ್ರಾಬ್ಲಮ್ಸು ಕ್ರಿಯೇಟ್ ಆಗುತ್ತೆ. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಿ. ಕೊನೆಯದು ಡೆಸ್ಟಿನಿ ನಂಬರು 5 ಆಗಿದ್ದಾಗ ಸಮಸ್ಯೆ ಬರುತ್ತೆ. ಹಾಗಾದರೆ ಗುರುಗಳೇ ಏನು ಮಾಡಬೇಕು? ಏನು ಮಾಡೋದು ಬೇಡ, ಡೇಟ್ ಆಫ್ ಬರ್ತನ್ನು ನೋಡ್ಕೋಬೇಕು. ಬರ್ತ್ ನಂಬರು ಮತ್ತು ಡೆಸ್ಟಿನಿ ನಂಬರು ಮತ್ತು ಕುವಾ ನಂಬರು ಭಾಳ ಇಂಪಾರ್ಟೆಂಟು. ಈ ಡೇಟ್ ಆಫ್ ಬರ್ತ್ಗೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ಡೇಟ್ ಆಫ್ ಬರ್ತು, ಯಾವ ಲೆಟರ್, ಇಂಗ್ಲೀಷ್ ಲೆಟರ್ ಆಗಿ ಬರುತ್ತೆ, ರಾಶಿ ನಕ್ಷತ್ರದಲ್ಲಿ ಜನಿಸಿದ್ದಾರೆ, ಆ ನಕ್ಷತ್ರದ ಅಧಿಪತಿ ಯಾರು, ಯಾವ ಒಂದು ಪಾದದಲ್ಲಿ ಜನಿಸಿದ್ದಾರೆ ಅಂತಕ್ಕಂಥದ್ದು ನೋಡಿಕೊಂಡು ನಾವು ನಿಮಗೆ ನೇಮ್ ಕರೆಕ್ಷನನ್ನು ಮಾಡಿಕೊಡ್ತೀವಿ. ನೇಮ್ ಕರೆಕ್ಷನ್ ಮಾಡಿದಾಗ ಪ್ರೊನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಾಲಜಿ, ವಾಸ್ತು ಪ್ರಕಾರ ಮತ್ತು ಎಬ್ರು ಸಿಸ್ಟಮ್, ಪೈಥಾಗರಸ್ ಸಿಸ್ಟಮ್ ಇವೆಲ್ಲ ನೋಡ್ತೀವಿ ನಾವು. ಮತ್ತು ನಿಮ್ಮ 360 ಡಿಗ್ರಿಯಲ್ಲಿ ಹೆಸರನ್ನು ಮಾಡಿಕೊಡ್ತೀವಿ. 100% ಅಂತ ಅಲ್ಲಿಗೆ ಅರ್ಥ. 360 ಡಿಗ್ರಿ ಅಂದರೆ 100% ಅಂತ ಅರ್ಥ. ಯಾವುದೇ ಸಮಸ್ಯೆಗಳು, ಎಂತಹ ಸಮಸ್ಯೆ ಬಂದರೂ ಕೂಡ ಸುಲಭವಾಗಿ ಸೈಡಾಗಿ ಹೋಗುತ್ತೆ. ಈ ರೀತಿ ನಿಮ್ಮ ನೇಮನ್ನು ಕರೆಕ್ಷನ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ, ನಿಮ್ಮ ಮಕ್ಕಳಿಗೆ ಈ ರೀತಿ ಹೆಸರಿಡೋದ್ರ ಮುಖಾಂತರವಾಗಿ ನೀವು ನಿಮ್ಮ ಹಣೆ ಬರಹವನ್ನು ಬದಲಾಯಿಸ್ಕೋಬೋದು ಅಂತ ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.